ನಮಸ್ತೆ. ಅವನು ಹಿಂದಕ್ಕೆ ಹೋಗ್ಬೇಕನ್ನೋ ಅಷ್ಟರಲ್ಲಿ ಮತ್ತೆ ರಾಬರ್ಟ್ ಕರೆ ಮಾಡ್ದ. ಸರ್, ಈಗಾಗಲೇ ನೀವು ತಡ ಆಗದೆ ಬರ್ತಿದ್ವಿ ಅಂತ ಹೇಳಿ ಅವನು ಹೊರಟು ಹೋದ. ಅಲ್ಲಿ ಈಗಾಗಲೇ ಲಿಸ್ಟಲ್ಲಿ ಕೆಲವರಿದ್ದರು. ಅವರೆಲ್ಲರೂ ಆಕೆಯನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಅವರು ತಮ್ಮನ್ನೀಗ ನೋಡ್ತಿದ್ದಾರೆ ಅಂತ ಅರ್ಥ ಆಗದೆ CEO ಸರ್ನ ಭೇಟಿ ಮಾಡಬೇಕು ಅಂತ ಅಲ್ಲಿದ್ದ ಒಬ್ಬ ಮಹಿಳೆಯನ್ನು ಕೇಳಿದ್ಲು. ಆಕೆ ಮನುಳನ್ನು ನೋಡಿ ಆಶ್ಚರ್ಯಪಟ್ಲು. ನೀವು ಇಲ್ಲಿವರೆಗೆ CEO ಸರ್ನ ನೋಡಲಿಲ್ವಾ ಅಂತ ಆಕೆಯತ್ತ ನೋಡ್ತಾ ಕೇಳಿದ್ಲು. ಇಲ್ಲ, ಇದೇ ಮೊದಲ ಬಾರಿ ಬಂದಿರೋದು. CEO ಮತ್ತು ಇನ್ನೊಬ್ಬರನ್ನ ಭೇಟಿ ಮಾಡಬೇಕು ಅಂದ್ಲು. ನೀವು ಸ್ವಲ್ಪ ಮೊದಲು ಕೆಳಗೆ ಬೀಳುವಾಗ ಒಬ್ಬರ ಕೈನ ಆಸರೆಗೆ ಹಿಡಿದುಕೊಂಡ್ರಿ ತಾನೇ? ಅವರೇ ನಮ್ಮ CEO ವಿಕ್ರಮ್ ಕೃಷ್ಣ. ಹೌದಾ ಅಂತ ಕಣ್ಣು ಕೆಡಿಸ್ಕೊಂಡ್ಲು ಮನು. ವಿಕ್ರಮ್ ಕೃಷ್ಣ. ಎಸ್, ಕೃಷ್ಣಯ್ಯ ಹೆಸರು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ಲು. ಆದರೆ ಅವಳಿಗೆ ಗೊತ್ತಿಲ್ಲದೆಯೇ ಆ ಹೆಸರನ್ನ ಮನಸ್ಸಿನಲ್ಲಿ ಹಲವು ಬಾರಿ ಹೇಳ್ಕೊಂಡ್ಲು. ಅಯ್ಯೋ, ಬಂದ ಕೂಡಲೇ ಹೀಗಾಯ್ತಲ್ಲ ಅಂತ ಅಂದ್ಕೊಂಡ್ಲು. ಕಾರ್ ಪಾರ್ಕಿಂಗ್ನಲ್ಲಿ ಹೋಗ್ತಿದ್ದ ವಿಕ್ರಮ್ಗೆ ಯಾರೋ ತನ್ನನ್ನು ಪದೇ ಪದೇ ಕರೀತಿರುವಂತೆ ಅನ್ನಿಸ್ತು. ಹಿಂತಿರುಗಿ ನೋಡ್ದ. ಆ ಸುತ್ತಮುತ್ತ ಯಾರೂ ಇರಲಿಲ್ಲ. ಆದರೆ ತನ್ನನ್ನು ಯಾರೋ ಕರೀತಿದ್ದಾರೆ. ಆತನಿಗೆ ಗೊತ್ತಿಲ್ಲದೆಯೇ ಅವನ ಕೈ ತನ್ನ ಎದೆ ಮೇಲೆ ಹಾಕಿ, ನೆನಪಾದೆ ತಾನೇ ಕಣ್ಮಣಿ? ಚೆನ್ನಾಗಿ ಬೈದ್ಕೊಂಡಿದೆಯಾ ತಾನೇ? ಕಾಣಿಸಿದ್ರೆ ಕೊಂದ್ಬಿಡ್ತೀಯಾ ತಾನೇ? ಆದರೆ ನನಗೇಕೆ ಬೇಗನೆ ನನ್ನ ಹತ್ರ ಬರ್ತೀಯಾ ಅಂತ ಗೊತ್ತಾಗ್ತಿದೆ. ಈ ಟ್ರಿಪ್ ತುಂಬ ಮುಖ್ಯ ಅಮ್ಮ. ಕೇವಲ 1 ವಾರ ಹೋಗಿ ಬರ್ತೀನಿ. ಬಂದ ನಂತರ ಈ ಬಾರಿ ಖಂಡಿತ ನಿನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜಾಗರೂಕವಾಗಿರು. ಸಮುದ್ರದ ಅಲೆಗಳಂತೆ ಆಲೋಚನೆಗಳು ನಿನ್ನತ್ತ ಓಡ್ತಿವೆ. ಮನಸ್ಸಿನಲ್ಲಿ ನಿನ್ನ ನಿತ್ಯವೂ ನೆನೆಯುತ್ತಿದೆ. ಅವುಗಳನ್ನು ತಡೆಯಲು ನನ್ನಿಂದ ಸಾಧ್ಯ ಆಗ್ತಿಲ್ಲ. ಬೇಗನೆ ನಿನ್ನ ತಲುಪ್ತೀನಿ. ಈ 5 ವರ್ಷಗಳ ಸಮಯವನ್ನು ಬಡ್ಡಿ ಸಮೇತ ಹಿಂದಿರುಗಿಸ್ತೇನೆ. ನಿನ್ನಿಂದ ತೆಗೆದುಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ಏರಿ ಬರ್ತಿದ್ದ ಹೃದಯದ ವೇಗ ನಿಧಾನವಾಗಿ ನಿಯಂತ್ರಣಕ್ಕೆ ಬಂದಂತ ಅನ್ನಿಸ್ತು. ಕಾರಿನ ಬಾಗಿಲಿನ ಹತ್ರ ನಿಂತಿದ್ದ ರಾಬರ್ಟ್ ವಿಚಿತ್ರವಾಗಿ ನೋಡ್ತಿದ್ದ. ತಾನಾಗಿ ಮಾತಾಡ್ಕೊಳ್ತಿದ್ದಾನೆ ಅಂತ. ಆದರೆ ಕೆಲವೇ ಕ್ಷಣಗಳಲ್ಲಿ ವಿಕ್ರಮ್ ನಿಯಂತ್ರಣಕ್ಕೆ ಬಂದು ಕಾರ್ನಲ್ಲಿ ಕೂರುತ್ತಿದ್ದಂತೆ ರಾಬರ್ಟ್ ಬಾಗಿಲನ್ನ ಹಾಕ್ದ. ಕಾರ್ ವೇಗವಾಗಿ ಹೊರಟು ಹೋಯಿತು. ಆಲೋಚನೆಗಳೆಲ್ಲ ಅಸ್ತವ್ಯಸ್ತವಾಗಿದ್ದವು. ತಾನು ಸಡನ್ನಾಗಿ ಹಾಗೆ ಬಿದ್ದಾಗ ಅವನು ಏನಂದ್ಕೊಂಡ? ಆದರೆ ಲಿಫ್ಟ್ ಬಾಗಿಲಿನ ಹತ್ರ ಏನೋ ಬಡ್ದುಕೊಳ್ತಿತ್ತು. ದೇವರೇ, ನನ್ನ ಮೇಲೆ ನಕಾರಾತ್ಮಕ ಅಭಿಪ್ರಾಯ ಬರದಂತೆ ನೋಡು ಅಂದುಕೊಂಡ್ಳು. 3ನೇ ಮಹಡಿಗೆ ಹೋಗಿ ಅಲ್ಲಿರುವ ಸಿಬ್ಬಂದಿಯನ್ನು ವಿನಯ್ ಕೃಷ್ಣ ಬಗ್ಗೆ ಕೇಳ್ತಿದ್ದಾಗಲೇ ಹಿಂದಿನಿಂದ ಯಾರೋ ಜೋರಾಗಿ ವೆಲ್ಕಮ್ ರಾಧಾ ಮನಸ್ವಿನಿ, VK ಗ್ರೂಪ್ ಆಫ್ ಇಂಡಸ್ಟ್ರೀಸ್ ವೆಲ್ಕಮ್ ಅಂದರು. ಶಬ್ದ ಬಂದ ಕಡೆ ತಲೆ ತಿರುಗಿಸಿ ನೋಡಿದ್ಲು ಮನು. ಅಷ್ಟೇ, ತನ್ನ ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಒಂದು ಕ್ಷಣ ಫ್ರೀಸ್ ಆದ್ಲು. ತನ್ನಲ್ಲಿ ಹೇಳ್ತಿದ್ದ ಭಾವೋದ್ವೇಗಗಳನ್ನು ತುಂಬ ಕಷ್ಟದಿಂದ ಅದ್ಮಿಟ್ಕೊಂಡು ತನ್ನ ಹೆಸರು ಹಿಡಿದು ಕರೆದ ಅವನತ್ತ ನೋಡ್ತಿದ್ದಾಳೆ. 28-29 ಇರ್ಬೋದೇನೋ ಅವನಿಗೆ. ಗಟ್ಟಿಯಾಗಿ ಬಲವಾಗಿದ್ದಾನೆ. ಜಿಮ್ ಮಾಡಿದ ದೇಹ, ಕಣ್ಣುಗಳಲ್ಲೇನೋ ಒಂದು ಆಕರ್ಷಣೆ, ದಟ್ಟವಾದ ಕೂದಲು. ಮನುಷ್ಯ ಬಹುತೇಕ ಬಾಲಿವುಡ್ ಹೀರೋನಂತೆ ಕಾಣ್ತಿದ್ದಾನೆ. ಅವನ ಹತ್ರ ಬಂದು ಕೈ ಚಾಚಿ, ಹಾಯ್, ಆಮ್ ವಿನಯ್ ಕೃಷ್ಣ, ಡೈರೆಕ್ಟರ್ ಅಂತ ಬಂದು ಕೈಯನ್ನು ಮುಂದಕ್ಕೆ ಚಾಚಿದ. ಅವನನ್ನು ನೋಡ್ತಿರೋ ಮನುಗೆ ಬೆವರು ಬರ್ತಿತ್ತು. ಭಯದಿಂದಲೇ ಕೈಯನ್ನು ಮುಂದಕ್ಕೆ ಚಾಚಿದ್ಲು. ಸೂಕ್ಷ್ಮವಾಗಿ ಆಕೆಯ ಕೈಯನ್ನು ಒತ್ತಿಬಿಟ್ಟ. ಅವನು ಮುಟ್ಟಿದಾಗ ಆಕೆಯಲ್ಲಿ ಯಾವುದೇ ಭಾವನೆ ಉಂಟಾಗಲಿಲ್ಲ. ಮಗು ತಾಯಿಯನ್ನು ಮುಟ್ಟಿದ್ರೆ ಹೇಗಿರುತ್ತದೆಯೋ ಹಾಗೆ ಅನ್ನಿಸ್ತು. ಆದರೆ ಆಕೆಯ ಮನಸ್ಸಿನಲ್ಲಿದ್ದ ಭಯ ಮಾತ್ರ ಹೋಗ್ತಾ ಇರಲಿಲ್ಲ. ಆಕೆ ತನ್ನತ್ತ ಹಾಗೆ ನೋಡ್ತಾ ಇರೋದನ್ನು ನೋಡಿ ಹೆಲೋ ಅಂತ ಮತ್ತೆ ಮಾತನಾಡಿಸ್ದ ವಿನಯ್. ಆಗ ಆಕೆ ಪ್ರಜ್ಞೆಗೆ ಬಂದು ಹಾಯ್ ಅಂತ ನಕ್ಕಿದ್ಲು. ರಾಧಾ ಮನಸ್ವಿನಿ ತಾನೇ ಅಂತ ಕೇಳಿದ್ರು. ಆಕೆಯನ್ನೇ ನೋಡ್ತಾ ಹೌದು ಅಂದ್ಲು ಮನು. ಬನ್ನಿ ಅಂತ ಆತ ಮುಂದಕ್ಕೆ ನಡೆದ. ಆಕೆ ಅವನನ್ನು ಹಿಂಬಾಲಿಸಿದ್ಲು. ವಿಶಾಲವಾದ ತನ್ನ ಚೇಂಬರ್ಗೆ ಕರ್ಕೊಂಡು ಹೋಗಿ ಆಕೆಗೆ ಕೂರೋದಕ್ಕೆ ಸೀಟ್ ತೋರಿಸಿ ತಾನು ಕೂತ. 1 ನಿಮಿಷ ಆಕೆಯನ್ನು ದಿಟ್ಟಿಸಿ ನೋಡ್ದ. ಡೀಪ್ ಬ್ಲೂ ಕಲರ್ ಸೀರೆಯಲ್ಲಿ ಒಂದು ಕೈಗೆ ಬಳೆ, ಒಂದು ಕೈಗೆ ವಾಚ್, ಕಿವಿಗೆ ಮಧ್ಯಮ ಗಾತ್ರದ ಜುಮ್ಕಿಗಳು. ಅಚ್ಚುಕಟ್ಟಾಗಿ ಕಟ್ಟಿದ್ದ ಸೀರೆ. ಎಲ್ಲಿಯೂ ಯಾವುದೇ ದೇಹದ ಭಾಗವೂ ಕಾಣಿಸ್ತಿರ್ಲಿಲ್ಲ. ಮೊಣಕೈವರೆಗೆ ಇರೋ ಬ್ಲೌಸ್. ಆಕೆಯನ್ನು ನೋಡಿ ಸಣ್ಣದಾಗಿ ನಕ್ದ. ಅವನು ಯಾಕೆ ನಗ್ತಿದ್ದಾನೆಂತ ಅರ್ಥ ಆಗಲಿಲ್ಲ. ಯಾಕೆ ಹಾಗೆ ನಗ್ತಿದ್ದೀರಿ ಅಂತ ಕೇಳಿದ್ಲು ಅವನತ್ತ ನೋಡುತ್ತಾ. ಅಯ್ಯೋ ಮತ್ತೇನು ಅಂದ್ಕೊಳ್ಬೇಡಿ. ಚೀಪ್ ಡಿಸೈನರ್ ಅಂದರೆ ಮಾಡ್ರನ್ ಆಗಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ನೀವಂತೂ ನನ್ನ ನಿರೀಕ್ಷೆಗಳನ್ನೆಲ್ಲ ತಲೆ ಕೆಳಗೆ ಮಾಡಿದ್ದೀರಿ. ಅರ್ಥ ಆಗಲಿಲ್ಲ ಅಂದ್ಲು. ನಿಮ್ಮನ್ನು ನೋಡಿದರೆ ಮದರ್ ಇಂಡಿಯಾನಂತೆ ಕಾಣ್ತಿದ್ದೀರಿ. ಮಾಡ್ರನ್ ಎಂಬುದು ಮಾಡೋ ಕೆಲಸದಲ್ಲಿರಬೇಕು, ಬಟ್ಟೆಗಳಲ್ಲಿ ಅವಶ್ಯಕತೆ ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಅಸಲಿಗೆ ನಿಮ್ಮನ್ನು CEO ಅವರೊಂದಿಗೆ ನಿಮ್ಮ ಪರಿಚಯ ಮಾಡಿಸೋಣ ಅಂದ್ಕೊಂಡಿದ್ದೆ. ಆದರೆ ಅಂದ್ಕೊಳ್ಳದೆ ಈ ದಿನ ಅರ್ಜೆಂಟಾಗಿ ಅವರು ಹೊರಗೆ ಹೋಗಿದ್ದಾರೆ ಅಂತ ಒಂದು ಕಡೆ ಆಕೆಯೊಂದಿಗೆ ಮಾತನಾಡುತ್ತಲೇ ಇನ್ನೊಂದು ಕಡೆ ತಿಂಡಿಯನ್ನು ಇಟ್ಕೊಂಡ. ದೇವರೇ, ಯಾರೊಂದಿಗಾದರೂ ಮಾತನಾಡ್ತಾ ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಮನುಗೆ ಹುಚ್ಚು ಹಿಡಿದಂತಾಗಿದೆ. ವಿನಯ್ ಸಂಕ್ಷಿಪ್ತವಾಗಿ ಕಂಪನಿ ಬಗ್ಗೆ ಪರಿಚಯ ನೀಡಿ
ಆಕೆ ಬಂದಿರೋದು ತುಂಬ ಸಂತೋಷವಾಗಿದೆ ಅಂತ ವ್ಯಕ್ತಪಡಿಸ್ತಾ ಯಾವ ಹುಡುಗಿಯನ್ನು ನೋಡಿದ್ರೂ ಲಘುವಾಗಿ ಮಾತನಾಡಬೇಕು ಅಂತ ಅನಿಸೋ ಅವನಿಗೆ ಮೊದಲ ಬಾರಿಗೆ ಮನುಳನ್ನು ನೋಡಿ ಒಂದು ಗೌರವಯುತ ಭಾವನೆ ಮೂಡ್ತು. ಮನು ಆಫೀಸ್ ಸುತ್ತಲೂ ನೋಡ್ತಿದ್ದಾಳೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ಕಚೇರಿಯ ಕೋಣೆ ಮತ್ತಷ್ಟು ಗೌರವಯುತವಾಗಿ ಚೆನ್ನಾಗಿ ಪೀಠೋಪಕರಣಗಳಿಂದ ಇದೆ. ವಿನಯ್ ಸುಮಾರು ಅರ್ಧ ಗಂಟೆಯಲ್ಲಿ ಕಂಪನಿ ಬಗ್ಗೆ ತನ್ನ ಬಗ್ಗೆ ಎಲ್ಲ ವಿವರಗಳನ್ನ ಹೇಳಿದ. ಹಾಗೆ ತನ್ನ ಅಣ್ಣನ ಬಗ್ಗೆಯೂ ಕೂಡ ಕೆಲಸದ ವಿಷಯದಲ್ಲಿ ವಿಕ್ರಮ್ ತುಂಬ ಪರ್ಫೆಕ್ಟ್ ಅಂತ ಹೇಳ್ದ. ಸ್ವಲ್ಪ ವ್ಯತ್ಯಾಸ ಬಂದರೂ ನಿರ್ಲಕ್ಷ್ಯ ತೋರಿಸಿದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ದ. ಹಾಂ ಅಂತ ವಿನಯ್ ಆಕೆನ ತನ್ನ ಕಚೇರಿಗೆ ಕರೆದುಕೊಂಡು ಹೋದ. ವಿಕ್ರಮ್ ಎದುರಿಗೆ ಆಕೆಯ ಕಚೇರಿ ಇದೆ. ವಿಕ್ರಮ್ ಕಚೇರಿ ಪಕ್ಕದಲ್ಲಿ ವಿನಯ್ ಕಚೇರಿ ಇದೆ. ತನ್ನ ಕಚೇರಿ ಒಳಗೆ ಕಾಲಿಟ್ಟು ಮನುಗೆ ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಕೆಲಸದ ಬಗ್ಗೆ ವಿನಯ್ ವಿವರಿಸಿದ. ಅವನು ಹೇಳೋ ವಿಧಾನ ಇನ್ನೂ ಚೆನ್ನಾಗಿ ಇಷ್ಟ ಆಯಿತು. ಎದುರಿನ ವ್ಯಕ್ತಿಯನ್ನು ತುಂಬ ಬೇಗನೆ ಆರಾಮವಾಗಿರುವಂತೆ ಮಾಡ್ತಾನೆ. ಅರ್ಧ ಗಂಟೆಯಲ್ಲಿ ಏನೋ ಅವನು ತನ್ನ ಸ್ನೇಹಿತನಂತೆ ಅನ್ನಿಸ್ತು. ಅಸಲಿಗೆ ಹೊಸಬನಂತೆ ಅನ್ನಿಸ್ಲೇ ಇಲ್ಲ. ಕೆಲಸದ ಬಗ್ಗೆ ಪೂರ್ತಿ ವಿವರಿಸಿದ ನಂತರ ವಿನಯ್ ಮನುಳತ್ತ ನೋಡ್ತಾ, ಬಂದ ಕೂಡಲೇ ನಿಮ್ಮ ಮೊದಲ ಕೆಲಸ ಒಬ್ಬ ಪ್ರಸಿದ್ಧ ದೊಡ್ಡ ವ್ಯಕ್ತಿಯ ಪತ್ನಿಯ ಆಭರಣ ವಿನ್ಯಾಸ ಮಾಡೋದು. ಅಷ್ಟೇ ಅಲ್ಲದೆ ಇದು ನಮ್ಮ ಅಣ್ಣನ ಕೆಲಸ ಕೂಡ. ಇವಾಗ ವಿವರಗಳು ಮತ್ತು ಫೈಲ್ ಅಂತ ನೀಡ್ದ. ಮನು ನಗ್ತಾ ತೆಗೆದುಕೊಳ್ತಾ, ಇದು ನನಗೆ ಪರೀಕ್ಷೆ ಇದ್ದಂತೆ ಅಲ್ವಾ ಅಂದ್ಲು. ಒಂದು ರೀತಿಯಲ್ಲಿ ಹಾಗೆ ಅಂದ್ಕೊಳ್ಳಿ. ಹಲೋ ಅಂದ ಹಾಗೆ ನಿಮ್ಮನ್ನು ನೋಡಿದರೆ ಸ್ನೇಹಿತನಂತೆ ಅನ್ನಿಸ್ತಿದ್ದೀರಿ. ಸ್ನೇಹಿತ ಅಂತ ಕೈ ಚಾಚಿದ. ಈ ಬಾರಿ ಮನು ಸರಿ ಅಂತ ನಗ್ತಾ ತಲೆ ಆಡಿಸಿ ಸೂಕ್ಷ್ಮವಾಗಿ ಅವನ ಕೈ ಹಿಡಿದು ಬಿಟ್ಲು. ಓಕೆ ಮುಂದುವರಿಸಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳಿ ಹೊರಟು ಹೋದ. ಅವನು ಹೊರಟು ಹೋದ ಕೂಡಲೇ ಮನು ತನ್ನ ಕೆಲಸದಲ್ಲಿ ತುಂಬ ನಿರತಳಾದ್ಲು. ಬೇಕಾದ ವಿನ್ಯಾಸಗಳನ್ನೆಲ್ಲ ಹಾಕ್ತಾ ಊಟದ ಸಮಯ ಯಾವಾಗ ಆಯಿತೋ ಕೂಡ ಅವಳಿಗೆ ನೆನಪೇ ಆಗಲಿಲ್ಲ. ಊಟಕ್ಕೆ ಹೊರಗೆ ಹೋಗ್ತಿದ್ದ ವಿನಯ್ ಮನುಳನ ಕಚೇರಿಯತ್ತ ನೋಡ್ದ. ಗಾಜಿನ ಮೂಲಕ ಆಕೆ ಕಾಣಿಸಿದ್ಲು. ಕೆಲಸದಲ್ಲಿ ತುಂಬ ನಿರತಳಾಗಿದ್ಲು ಅಂತ. ತಕ್ಷಣವೇ ಆಕೆ ಹತ್ರ ಹೋಗಿ, ತಿಂಡಿ ಕೂಡ ಬಿಟ್ಟು ಕೆಲಸ ಮಾಡಬಾರ್ದು, ಅಪರಾಧ ಗೊತ್ತಾ ಅಂದ. ಆ ಮಾತಿಗೆ ತಲೆ ಎತ್ತಿ ನೋಡಿದ್ಲು. ಎದುರಿಗೆ ವಿನಯ್. ಊಟಕ್ಕೆ ಹೋಗೋಣವೆ ಮದರ್ ಇಂಡಿಯಾ ಅಂದ ನಗ್ತಾ. ಮನು ಸಣ್ಣಗೆ ನಗ್ತಾ ಸರಿ ಅಂತ ತಲೆ ಆಡಿಸಿದ್ಲು. ಕೆಲಸನೆಲ್ಲ ಪಕ್ಕಕ್ಕಿಟ್ಟು ಇಬ್ಬರು ಅಲ್ಲಿರೋ ಉಪಹಾರ ಗೃಹಕ್ಕೆ ಹೋದ್ರು. ಎಲ್ಲರೂ ಅವರನ್ನೇ ತುಂಬ ವಿಚಿತ್ರವಾಗಿ ನೋಡ್ತಿದ್ರು. ಆಫೀಸ್ನಲ್ಲಿರೋರೊಂದಿಗೆ ವಿನಯ್ ಊಟಕ್ಕೆ ಹೋಗೋದು ಇದು ನಿಜವಾಗಿ ಒಂದು ವಿಚಿತ್ರದಂತಾಗಿತ್ತು. ಇಬ್ಬರು ಕೂತ್ಕೊಳ್ಳುತ್ತಿದ್ದಂತೆ ವಿನಯ್ ಊಟವನ್ನು ಆರ್ಡರ್ ಮಾಡ್ದ. ಮನುಗೆ ಬೆಳಗ್ಗಿನಿಂದ ಮೆದುಳಿನಲ್ಲಿ ಕೊರತೆ ಇದ್ದ ಪ್ರಶ್ನೆಗಳು ಮತ್ತೆ ಈಗ ಶುರುವಾದವು. ಅವನನ್ನು ನೋಡ್ತಿದ್ರೆ ತನ್ನ ಮಕ್ಕಳೇ ನೆನಪಾಗ್ತಿದ್ದಾರೆ. ದೇವ್ರೆ, ಇವನು ಇನ್ನೂ ಯೋಚಿಸಲಾಗಲಿಲ್ಲ. ಅಯ್ಯೋ, ಆದರೆ ಹೇಗೆ ಯೋಚಿಸ್ದೇ ಇರೋದು? ನನ್ನ ಮಕ್ಕಳ ಹೋಲಿಕೆಗಳು ಇವನಲ್ಲಿ ಕಾಣಿಸ್ತೀವಿಯೇ? ನಾನು ಅಂದ್ಕೊಂಡಿದ್ದು ನಿಜವಾಗದಂತೆ ನೋಡು. ನಾನು ನನ್ನ ಮಕ್ಕಳನ್ನು ಯಾರೊಂದಿಗೂ ಹಂಚ್ಕೊಳ್ಳೋದಿಲ್ಲ. ಅವರು ನನಗೆ ಸ್ವಂತ, ನನಗೆ ಮಾತ್ರ ಸ್ವಂತ. ಅವ್ರ ಪ್ರೀತಿ ಪೂರ್ತಿ ನನಗೆ. ಅವರು ನನ್ನ ಪ್ರಪಂಚ. ಪ್ಲೀಸ್ ಪ್ಲೀಸ್, ನಾನು ಅಂದ್ಕೊಂಡಿದ್ದು ನಿಜವಾಗದಂತೆ ನೋಡು. ಏನಾಗಿದೆ ನಿಮಗೆ? ತಿನ್ನದೆ ಯೋಚಿಸ್ತಿದ್ದೀರಿ ಅಂತ ಕೇಳ್ದ ವಿನಯ್ ಮನುಳನ್ನು ನೋಡ್ತಾ. ಅವನು ಮಾತನಾಡಿಸಿದ್ರಿಂದ ಅವನತ್ತ ನೋಡಿ ಹೀಗಲ್ಲ ಅಂದ್ಕೊಂಡು ಮನು ವಿನಯ್ನನ್ನು ನೋಡ್ತಾ, ಇದಕ್ಕೂ ಮೊದಲು ನಾವು ಯಾವಾಗಲಾದರೂ ಭೇಟಿಯಾಗಿದ್ದೀವಿಯಾ ಅಂತ ಕೇಳಿದ್ಲು. ಆ ಮಾತಿಗೆ ವಿನಯ್ ಜೋರಾಗಿ ನಗ್ತಾ, ನಿಮ್ಮನ್ನು ಈ ದಿನ ಈಗಲೇ ಮೊದಲ ಬಾರಿ ನೋಡ್ತಿದ್ದೀನಿ. ಒಂದು ವೇಳೆ ನಿಮ್ಮನ್ನು ನಾನು ಮೊದಲು ನೋಡಿ ಇದ್ದರೆ ಒಂದು 5 ವರ್ಷಗಳಿಂದ ಕತೆ ಬೇರೆಯಾಗಿರ್ತಿತ್ತು ಅಂದ ಆಕೆಯನ್ನು ನೋಡಿ. ಮನುವಿನನ್ನು ನೋಡಿ, ನೀವು ಸ್ವಲ್ಪ ಹೆಚ್ಚು ಮಾತಾಡ್ತಿದ್ದೀರಿ ತಾನೇ? ನಾವು ಸ್ನೇಹಿತರು ತಾನೇ? ನೀವೇನು ನನ್ನನ್ನು ವಿನಯ್ ಅಂತ ಕರೀರಿ. ನಾನಂತೂ ನಿಮ್ಮನ್ನು ಮದರ್ ಇಂಡಿಯಾ ಅಂತ ಕರಿತೀನಿ. ನಿಮ್ಮ ಹೆಸರಿಗಂತೆ ಈ ಮದರ್ ಇಂಡಿಯಾ ನಿಮಗೆ ಸರಿಯಾಗಿ ಸೂಟ್ ಆಗಿದೆ. ಶಟಾಪ್ ಅಂತ ಬೈದ್ಲು. ವಿನಯ್ ಇನ್ನು ಮುದ್ದಾಗಿ. ಅಲ್ಲಿ ಬಾಸ್ ಮತ್ತು ನೌಕರನ ಸಂಬಂಧ ಇರಲಿಲ್ಲ. ಇಬ್ಬರ ನಡುವೆ ಈಗ ತಾಯಿ ಮಗನ ಸಂಬಂಧ ಮಾತ್ರ ಇತ್ತು. ಅಯ್ಯೋ, ನಿಜ ಮದರ್ ಇಂಡಿಯಾ? ಇನ್ನೊಂದು ಬಾರಿ ಮದರ್ ಇಂಡಿಯಾ ಅಂದೆ ಅಂದರೆ ಅಂತ ಮೇಜಿನ ಮೇಲಿದ್ದ ಚಾಕುವನ್ನು ತೆಗೆದುಕೊಂಡು ಅವರ ಕಡೆ ಇಟ್ಲು. ಅಬ್ಬಬ್ಬಾ, ಕೊಂದುಬಿಡ್ತೀಯಾ ಏನು? ಎಷ್ಟು ಕೇಳ್ತೀನಿ ಅಂದ ಹೆದರ್ತಿರುವಂತೆ. ನಿನ್ನ ಅವರನ್ನು ಇಬ್ಬರನ್ನು ಸೇರಿಸಿ ಹಾಕ್ಬಿಡ್ತೀನಿ ಅಂದ್ಲು ನಗ್ತಾ. ಹಾಗಾದರೆ ಖಚಿತವಾಗಿ ನೀನು ಮದರ್ ಇಂಡಿಯಾಳೆ. ಆದರೆ ನಿಜವಾಗಿ ವಿನಯ್, ನಿನ್ನನ್ನು ನೋಡಿದ್ರೆ ಎಲ್ಲೋ ನೋಡಿದಂತೆ ಅನ್ನಿಸ್ತು. ಏನು ಅಂದ್ಕೊಳ್ಬೇಡ ಕೇಳಿದ್ದಕ್ಕೆ. ಇಟ್ಸ್ ಓಕೆ. ಮನುಷ್ಯರನ್ನು ಹೋಲೋ ಮನುಷ್ಯರು ಇರ್ತಾರೆ ಅಂತಾರೆ. ನನ್ನಂತಹ ಸುಂದರ ಬುದ್ಧಿವಂತರನ್ನು ನೋಡಿದರೆ ನಿಮ್ಮ ಜನ್ಮ ಸಾರ್ಥಕ ಅಂದ. ದೇವ್ರೇ, ನಿಜವಾಗಿಯೂ ನಾನು ಹೊಸಬ್ರ ಹತ್ರ ತುಂಬ
ಮುಚ್ಚಿಕೊಂಡಿರ್ತೀನಿ. ಆದರೆ ನಿನ್ನನ್ನು ನೋಡಿದ್ರೆ ಮಾತ್ರ ತುಂಬ ಪರಿಚಯ ಆದ ವ್ಯಕ್ತಿಯಂತೆ ಅನ್ನಿಸ್ತಿದೆ. ನನ್ನನ್ನು ಆರಾಮವಾಗಿರುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯು ಆರ್ ವೆಲ್ಕಮ್ ಮದರ್ ಇಂಡಿಯಾ ಅಂದ ವಿನಯ್. ಮನು ನಗ್ತಾ ಸರಿ ಹೋಗೋ ಮೊದಲು ತಿನ್ನು ಅಂತ ಇಬ್ಬರು ಊಟ ಮುಗಿಸಿ ತಮ್ಮ ತಮ್ಮ ಕಚೇರಿಗೆ ಹೊರಟು ಹೋದರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.